ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಾನು ನನ್ನ ಇಬ್ಬರು ಫ್ರೆಂಡು ಮತ್ತು ಮಮ್ಮಿ ಗುಡಿಯಾ ಮತ್ತು ಆದ್ಯ ಆಮೇಲೆ ತನ್ವಿ ನಾವಿಷ್ಟು ಜನನು ರಂಗಮಂದಿರದಲ್ಲಿ ಸ್ಟಾಲ್ ಹಾಕಿದ್ದಾರೆ. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡ್ವಿ ಸಂಡೇ ಈವ್ನಿಂಗ್. ಬಿಕಾಸ್ ಮನೇಲೇ ಇದು ಬೋರ್ ಆಗ್ತಿತ್ತು ನನಗೂ. ವಾಕಿಂಗು ಆಗುತ್ತೆ ಪ್ಲಸ್ ಸುಮ್ಮನೆ ಒಂದು ವಿಂಡೋ ಶಾಪಿಂಗು ಆಗುತ್ತೆ ಅಂತ ಅಂದ್ಕೊಂಡು ಹೋದ್ವಿ. ಸೊ ಇವಾಗಿನ ಮಕ್ಕಳಿಗೆ ನಾವು ಈ ಥರದನ್ನೆಲ್ಲ ಕಲಿಸ್ಬೇಕು. ಆ್ಯಕ್ಚುಲಿ ನಡ್ಕೊಂಡು ಹೋಗೋದು ಕಿಲೋಮೀಟ್ರ್ ಗಟ್ಟಲೆ. ಶ್ರೀನಿಕಾ ಅಂತೂ ತುಂಬಾ ಹಠ ಮಾಡ್ತಾಯಿದ್ಲು, ನಡೆಯೋಕ್ಕಾಗಲ್ಲ ನಡೆಯೋದಿಲ್ಲ ಅಂತಂದ್ಬಿಟ್ಟು. ಬಿಕಾಸ್ ಅವಳಿಗೆ ಪ್ರಾಕ್ಟೀಸ್ ನಾನು ಯಾವಾಗಲೂ ಮಾಡಿಸಿಲ್ಲ ಅಂತಲೇ ಹೇಳ್ಬೋದು, ನನ್ನದೇ ತಪ್ಪು. ಲ್ಯಾವಿಶು ಲಕ್ಸುರಿ ಅಂತ ಅಂದ್ಬಿಟ್ಟು ಅವ್ರನ್ನ ಲಕ್ಸುರಿ ಕಾರಲ್ಲೇ ಓಡಾಡ್ಸೋದು, ಗಾಡಿಲೇ ಓಡಾಡ್ಸೋದು, ಈ ಥರದನ್ನೆಲ್ಲ ನಾವು ಪೇರೆಂಟ್ಸ್ ಮಾಡುವಂಥ ಒಂದು ದೊಡ್ಡ ತಪ್ಪು ಅಂತಲೇ ಹೇಳ್ಬೋದು. ನಮ್ಮ ಕೈಯಲ್ಲಿ ಎಲ್ಲನೂ ಮಾಡೋದಕ್ಕಾಗುತ್ತೆ, ಹಂಗಂತ ಮಕ್ಕಳಿಗೆ ಇನಿಷಿಯಲಲ್ಲಿ ಅಥವಾ ಸ್ಟಾರ್ಟಿಂಗಲ್ಲೇ ನಾವು ಅವ್ರಿಗೆ ಅದೊಂದು ಏನು ಲಕ್ಸುರಿನ ನಾವು ಸೆಟ್ ಮಾಡಿ ಕೊಟ್ಬಿಟ್ರೆ ಇವಾಗ ಎಲ್ಲ ಮಕ್ಳಿಗೂ ಅನುಕೂಲ ಇದೆ. ಲೈಕ್ ಗಾಡಿಗಳಿದ್ದಾವೆ, ಎಲ್ಲ ಗಾಡಿಲೇ ಓಡಾಡಿಕೊಂಡು ಎಲ್ಲರೂ ತುಂಬ ಕಂಫರ್ಟ್ ತೊಗೊಂಡ್ಬಿಟ್ರೆ ಈ ಮಕ್ಕಳುಗಳಿಗೆ ನೆಕ್ಸ್ಟ್ ಏನಾದರೂ ಪ್ರಾಬ್ಲಮ್ ಆದರೆ ಅದನ್ನು ಫೇಸ್ ಮಾಡೋದಕ್ಕೆ ಧೈರ್ಯ ಇರೋದಿಲ್ಲ. ಪ್ಲಸ್ ಪ್ರತಿ ಒಂದು ಕಡೆನೂ ಅವರು ಅಪ್ಪ ಅಮ್ಮನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಎಲ್ಲ ಥರ ಜೀವನನೂ ನನಗೆ ಪರ್ಸ್ನಲಿ ನನ್ನ ಮಗಳಿಗೆ ನಾನು ತೋರಿಸ್ಬೇಕು ಅಂತ ಇಷ್ಟ. ಕೊಡಿಸ್ಬೇಕು, ಹಂಗಂತ ಅವಳು ಕೇಳಿದ್ದೆಲ್ಲನೂ ಕೊಡಿಸ್ಬಾರ್ದು. ನಾವು ಹೆಂಗೆ ದುಡ್ಡಿರೋ ಟೈಮ್ನು ನೋಡ್ಕೊಂಡು ಬಂದಿದ್ದೀವಿ, ದುಡ್ಡು ಇಲ್ಲದೆ ಇರೋ ಟೈಮ್ನು ನೋಡ್ಕೊಂಡು ಬಂದಿದ್ವಿ. ನಮ್ಮ ಪೇರೆಂಟ್ಸ್ ಹೇಗೆ ಕಷ್ಟಪಡ್ತಾಯಿದ್ರು ಪ್ರತಿಯೊಂದೂ ನಮಗೆ ಆ ಒಂದು ಏನೋ ಅದೊಂದು ಎಕ್ಸ್ಪೀರಿಯೆನ್ಸ್ ನಮಗಿದೆ. ಸೊ ಸೇಮ್ ಎಕ್ಸ್ಪೀರಿಯೆನ್ಸ್ ನನಗೆ ಇವಾಗಿನ ಜನ್ರೇಷನ್ ಮಕ್ಕಳಿಗೆ 20s ಕಿಡ್ಸ್ಗಳಿಗೆ ತೋರಿಸ್ಲೇಬೇಕು. ಬಿಕಾಸ್ ಏನಪ್ಪ ಅಂತಂದರೆ ಸೆಟ್ ಮಾಡಿ ಬಿಟ್ಬಿಟ್ರೆ ನಾವು ಅದನ್ನು ಅಗೇನ್ ಅವರು ಬುದ್ಧಿ ಕಲಿಯೋದೇ ತುಂಬ ಲೇಟ್ ಆಗಿಬಿಡುತ್ತೆ. ಬುದ್ಧಿ ಬಂದಮೇಲೆ ಅವರು ಏನಂದರೆ ಇದನ್ನೆಲ್ಲ ಕಲ್ತ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆವಾಗ ಟೈಮ್ ಆಗೋಗ್ಬಿಟ್ಟಿರುತ್ತೆ ಆ್ಯಂಡ್ ಅವ್ರ ಹೆಲ್ತ್ ಎಲ್ಲ ಹಾಳಾಗಿಬಿಟ್ಟಿರುತ್ತೆ, ಅವ್ರದ್ದು ಆ್ಯಟಿಟ್ಯೂಡೇ ಚೇಂಜ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ಒಂದು ಬೆಸ್ಟ್ ಗಾದೆ ಏನಪ್ಪ ಅಂತಂದರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅನ್ನೋ ಒಂದು ಗಾದೆ ನಮ್ಮ ಹೈಸ್ಕೂಲಲ್ಲೆಲ್ಲ ನಮ್ಮ ಮ್ಯಾಡಮ್ಸ್ ಎಲ್ಲ ಹೇಳ್ತಿದ್ರು. ನಿಮ್ಗೆ ಇವಾಗಲೇ ಬುದ್ಧಿ ಹೇಳಿಲ್ಲ ಅಂದರೆ ನೀವು ಇನ್ನೂ ದೊಡ್ಡವರಾದ್ಮೇಲೆ ಕಲ್ತ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ನಮ್ಗೆ ಬೈಯೋರು. ಸೊ ಹಾಗಾಗಿ ಇವಾಗಿನ ಮಕ್ಕಳುಗಳಿಗೆ ನಾವು ಇದನ್ನೆಲ್ಲ ಹೇಳ್ಕೊಡ್ಲೇಬೇಕಾಗುತ್ತೆ. ಇಟ್ ಈಸ್ ವೆರಿ ಮಸ್ಟ್ ಅಂತ. ಐ ನೋ ಎಲ್ಲ ಪೇರೆಂಟ್ಸು ಕೂಡ ಇದಕ್ಕೋಸ್ಕರನೇ ವರ್ಕೌಟ್ ಮಾಡ್ತಿರ್ತಾರೆ. ಆ್ಯಂಡ್ ಮೋರ್ ಓವರ್ ಮನೇಲಿ ತುಂಬ ಇನ್ಫ್ಲೂಯೆನ್ಸ್ ಆಗೋದು ಮಕ್ಕಳು ಪೇರೆಂಟ್ಸಿಂದನೇ. ನಾವು ಹೇಗಿರ್ತೀವೋ ಮಕ್ಕಳು ಅದನ್ನೇ ಕಲ್ತ್ಕೋತಾರೆ. ನಾವೇ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿಕೊಂಡು ಆ ಸ್ಟ್ಯಾಂಡರ್ಡ್ನ ಫಾಲೋ ಮಾಡ್ತಿದ್ದೆ ಡೆಫಿನೆಟ್ಲಿ ಮಕ್ಕಳಿಗೆ ಆ ಸ್ಟ್ಯಾಂಡರ್ಡ್ನ ಒಂದು ಸ್ಟೆಪ್ ಮೇಲೇ ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಬಿಟ್ಟರೆ ಯಾವುದೇ ಪೇರೆಂಟ್ಸು ಬಿಲೋ ದ ಸ್ಟ್ಯಾಂಡರ್ಡ್ಸ್ನ ಯಾರೂ ಸೆಟ್ ಮಾಡೋದಿಲ್ಲ. ಸೊ ನಾವೇ ತುಂಬ ಸಿಂಪಲ್ಲಾಗಿದ್ದರೆ ಮಕ್ಕಳು ಅದನ್ನೇ ನೋಡಿ ಅದನ್ನೇ ಕಲ್ತ್ಕೊಳ್ತಾರೆ ಅಂತಲೇ ಹೇಳ್ಬೋದು. ದಿಸ್ ಇಸ್ ಹೌ ಪೇರೆಂಟಿಂಗ್ ವರ್ಕ್ಸ್. ಇವಾಗ ಪೇರೆಂಟಿಂಗ್ ಅಂತ ಒಂದು ಹೊಸ ವರ್ಡ್ ಬಂದಿದೆ. ಅಷ್ಟು ಬಿಟ್ಟರೆ ಹಳೆ ಕಾಲದಲ್ಲೆಲ್ಲ ಹೀಗೆ ಇತ್ತು. ಲೈಕ್ ನಮ್ಮ ತಾತ ಅಥವಾ ತುಂಬ ಹಳ್ಳಿ ಕಡೆ ಎಲ್ಲ ನಾವು ನೋಡ್ಕೊಂಡು ಬಂತು ಅಂದರೆ ಹೀಗೆ ಇರುತ್ತೆ. ಅದನ್ನು ಇವಾಗ ಹೊಸದಾಗಿ ಫಾರಿನ್ ಕಂಟ್ರೀಸಲ್ಲೆಲ್ಲ ಪೇರೆಂಟಿಂಗ್, ಜೆಂಟಲ್ ಪೇರೆಂಟಿಂಗ್, ಪಾಸಿಟಿವ್ ಪೇರೆಂಟಿಂಗ್ ಅಂತೆಲ್ಲ ಅಂದ್ಬಿಟ್ಟು ಒಂದು ಹೆಸರುಗಳನ್ನ ಕೊಟ್ಕೊಂಡು ಇಟ್ ಈಸ್ ನಥಿಂಗ್ ಬಟ್ ಅವರು ನಮ್ಮ ಕಲ್ಚರ್ನೇ ನೋಡಿಕೊಂಡು ತಿರ್ಗಾ ವಾಪಸ್ ನಮಗೇನೆ ಅವರು ಟೀಚ್ ಮಾಡ್ತಿದ್ದಾರೆ. ನಾನು ಪೇರೆಂಟಿಂಗ್ ಒಂದು ಕೋರ್ಸ್ನ ಕಂಪ್ಲೀಟ್ ಮಾಡಿದ್ಮೇಲೆ ನನಗೆ ಒಂದು ರಿಯಲೈಸೇಷನ್ ಆಗಿರುವಂಥ ವಿಷಯ ಇದು. ಬಿಕಾಸ್ ಹಳೆ ಕಾಲದಲ್ಲೆಲ್ಲ ಆಗಿರ್ಬೋದು ಎಷ್ಟೊಂದು ವಿಷಯಗಳು ನಮ್ಮ ಮಮ್ಮಿ ಆಗಿರ್ಬೋದು ಅಥವಾ ಮೇಘರಾಜ್ ಅವ್ರು ಆಗಿರ್ಬೋದು ಅಥವಾ ನಮ್ಮ ಮಾವ ಆಗಿರಬಹುದು, ಇದನ್ನೆಲ್ಲ ನನಗೆ ಹೇಳಬೇಕಾದ್ರೆ ದಿಸ್ ಇಸ್ ಹೌ ಇಟ್ ವರ್ಕ್ಸ್ ಅಂತ ನನಗೆ ತುಂಬ ಸಲ ಅನಿಸಿದೆ. ಪೇರೆಂಟಿಂಗ್ ಕರೆಂಟ್ಲಿ ತುಂಬ ಜನ ಪೇರೆಂಟ್ಸು ಪೇರೆಂಟಿಂಗ್ ಬುಕ್ಸ್ಗಳನ್ನ ರೀಡ್ ಮಾಡ್ತಾರೆ, ಪೇರೆಂಟಿಂಗ್ ಕೋರ್ಸ್ಗಳನ್ನ ತಗೋತಾರೆ. ನಾನು ಅದೇನೋ ತುಂಬ ಡಿಫ್ರೆಂಟ್ ಆಗಿದೆ. ನಾನು ಒಬ್ಬಳು ಒಳ್ಳೆ ಪೇರೆಂಟ್ ಆಗಬೇಕು ಅಥವಾ ನಾನು ಶ್ರೀನಿಕಾಗೆ ಒಬ್ಬಳು ಒಳ್ಳೆ ಮಾಡೆಲ್ ಪೇರೆಂಟ್ ಆಗಬೇಕು ಅಂತ ನಾನು ತುಂಬಾ ವಂಡರ್ ಮಾಡ್ತಿದ್ದೆ. ಸೊ ಅದಾದಮೇಲೆ ನನಗೆ ಗೊತ್ತಾಯಿತು ನಾವು ಯಾವುದೋ ವೆಸ್ಟರ್ನೈಸ್ ಥಿಂಗ್ಸ್ಗೆ ನಾವು ಮಾರು ಹೋಗೋದಕ್ಕಿಂತ ನಮ್ಮ ಮನೇಲಿರುವಂಥ ಅಜ್ಜಿದಿರು ತಾತಂದಿರು ಏನು ಹೇಳ್ತಾರೆ ಅಥವಾ ಅವ್ರು ಹೆಂಗೆ ನಡ್ಕೊಂಡು ಬಂದಿದ್ದಾರೆ ಅದೇ ಥರ ನಾವು ಒಂದು ಲೈಫ್ ಲೀಡ್ ಮಾಡ್ಕೊಂಡು ಬಂದರೆ ನಮ್ಮ ಮಕ್ಕಳು ಅದನ್ನೇ ನೋಡಿ ಕಲ್ತ್ಕೊಳ್ತಾರೆ. ಅದು ತುಂಬಾ
ಒಳ್ಳೆ ಪ್ರಾಕ್ಟೀಸ್ ಅಂತಲೇ ಹೇಳ್ಬೋದು. ನಾವು ತುಂಬ ಚೇಂಜ್ ಆಗಿಬಿಡ್ತೀವಿ ಆ್ಯಂಡ್ ತುಂಬ ಕಂಫರ್ಟ್ ತೊಗೋತಾ ಇದ್ದೀವಿ. ಮಕ್ಕಳು ಕೂಡ ಅದೇ ಥರ ಕಂಫರ್ಟ್ ತೊಗೋತಿದ್ದಾರೆ. ಒಂದಲ್ಲ ಬೇರೆ ಥರದಲ್ಲಿ ಅದು ತುಂಬಾ ಇಂಪ್ಯಾಕ್ಟ್ ಆಗ್ತಿದೆ ಮಕ್ಕಳಲ್ಲಿ. ಎಸ್ಪೆಷಲಿ ಮಕ್ಕಳ ಒಂದು ಹೆಲ್ತ್ ಮತ್ತು ಇಮ್ಯೂನ್ ಸಿಸ್ಟಮು ತುಂಬಾ ಹಾಳಾಗ್ತಿದೆ ಅಂತಲೇ ಹೇಳ್ಬೋದು. ನಿಮಗೆ ಅಗ್ರಿ ಅಂತ ಅನಿಸಿದ್ರೆ ನನಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಇದು ಬಿಟ್ಟರೆ ಇಷ್ಟು ನನಗೆ ತಿಳಿದಿರೋ ಅಂಥ ನಾಲೆಡ್ಜ್ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ರಂಗಮಂದಿರದಲ್ಲಿ ಯಾವಾಗಲೂ ಅಂದರೆ ಮಂತ್ಲಿ ಒಂದು ಸ್ಟಾಲ್ ಹಾಕ್ತಾನೆ ಇರ್ತಾರೆ. ಯಾವ ಥರದ್ದನ್ನೇ ಏನೇ ಹಾಕಿದ್ರೂ ನಾನು ಎವ್ರಿ ಟೈಮ್ ಇಲ್ಲಿ ವಿಸಿಟ್ ಮಾಡ್ತೀನಿ. ಆಮೇಲೆ ಈ ಸತಿ ಏನಪ್ಪ ಅಂತಂದರೆ ಹಳೇ ಕಾಲದ ಮೂವೀಸ್ ಎಲ್ಲನೂ ಹಾಕ್ತಾಯಿದ್ರು. ನೈಟ್ ಹಾಕ್ತಾರೆ. ಸೊ ತುಂಬ ಜನ ಬಂದು ಕೂತ್ಕೊಂಡು ನೋಡೋರು ನೋಡ್ಕೋಬೋದು. ನಾವು ಸ್ವಲ್ಪ ಅರ್ಲಿನೇ ಹೋಗಿದ್ವಿ, ಅಂದರೆ ಮಕ್ಳನ್ನ ಕರ್ಕೊಂಡು ನಡ್ಕೊಂಡು ಹೋಗಿದ್ವಿ ಅಲ್ವಾ. ಸೊ ಸ್ವಲ್ಪ ಬೆಳಕಿದಂಗೆ ಹೋಗಿ ಬೆಳಕಿದಂಗೆ ಬರೋಣ ಅಂತ ಅಂದ್ಬಿಟ್ಟು ಬೇಗ ಬಂದಿದ್ವಿ. ಬಟ್ ಏನಪ್ಪ ಅಂದರೆ ಪಾಪ ಇವ್ರಿಗೂ ಸ್ಟಾಲ್ದು ರೆಂಟೆಲ್ಲ ಕೊಡಬೇಕು. ಸೊ ಹಾಗಾಗಿ ಸ್ವಲ್ಪ ಕಾಸ್ಟ್ಲಿನೇ ಇತ್ತು. ಪ್ರೈಸಸ್ ಎಲ್ಲನೂ ಒಂದಕ್ಕೆ ಡಬಲ್ಲು 1.5 ಪ್ರೈಸ್ ಎಲ್ಲ ಇತ್ತು. ಅಷ್ಟೊಂದೇನು ನನಗೆ ಇಷ್ಟ ಆಗಿಲ್ಲ. ಬಟ್ ಮಮ್ಮಿ 2 ಬ್ಯಾಗ್ ತೊಗೊಂಡ್ರು. ಎಲ್ಲೇ ಹೋದರೂ ನಮ್ಮ ಮಮ್ಮಿ ಶಾಪ್ ಮಾಡ್ತಾರೆ, ತೊಗೋತಾರೆ. ಸೊ 2 ಬ್ಯಾಗ್ ಅವ್ರಿಗೆ ಇಷ್ಟ ಆಯಿತು. ಸೊ ನಮ್ಮ ಮಮ್ಮಿ 2 ಬ್ಯಾಗ್ ತೊಗೊಂಡ್ರು. ಒಂದು ಸ್ಲಿಂಗ್ ಬ್ಯಾಗು, ಇನ್ನೊಂದು ಹ್ಯಾಂಡ್ ಬ್ಯಾಗು. ಅದಾದಮೇಲೆ ಎಂಟ್ರಿ ಆಗ್ತಿದ್ದಂಗೆ ಲೆಫ್ಟ್ ಸೈಡ್ ಎಲ್ಲ ಶಾಪಿಂಗ್ ಏನೇನು ಬೇಕೋ ಆ ಥರದ್ದೆಲ್ಲ ಇತ್ತು. ರೈಟ್ ಸೈಡು ಏನಪ್ಪ ಅಂತ ತಿನ್ನೋದು, ಲೈಕ್ ಪಾನಿಪುರಿ, ಮಸಾಲೆ ಪುರಿ, ಮಿರ್ಚಿ, ಮಂಡಕ್ಕಿ, ಆಮೇಲೆ ಒಂದಷ್ಟು ಗುಲ್ಕನ್ ಮತ್ತು ಬನ್ನು ಈ ಥರದ್ದೆಲ್ಲ ಇತ್ತು. ಬಟ್ ಹೆಣ್ಮಕ್ಳಿಗೆ ಏನಪ್ಪ ಅಂತಂದರೆ ಈ ಥರದ್ದೆಲ್ಲ ಹಾಕೋಕ್ಕೆ ಚೆನ್ನಾಗಿರುತ್ತೆ. ಸ್ಕೂಲ್ಗೆಲ್ಲ ಹೋಗ್ತಾರೆ, ಕಲರ್ ಡ್ರೆಸ್ ಎಲ್ಲ ಹಾಕ್ಕೊಂಡಾಗ ಕ್ಲಿಪ್ಸ್ ಕಲೆಕ್ಷನ್ ಆಗಿರ್ಬೋದು, ಹೇರ್ ಬ್ಯಾಂಡ್ ಕಲೆಕ್ಷನ್ ಆಗಿರ್ಬೋದು, ಈ ಥರದ್ದೆಲ್ಲ ಚೆನ್ನಾಗಿರುತ್ತೆ. ಹಂಗಂತ ನಾನು ಯಾವುದೂ ಶ್ರೀನಿಕಾಂಗ್ ಮಾಲಲ್ಲಿ ಹಿಂಗೆ ಅಂತೆಲ್ಲ ತೊಗೊಂಡು ನಾನು ಹಾಕೋದಿಲ್ಲ. ಬಿಕಾಸ್ ತುಂಬ ಕಾಸ್ಟ್ಲಿನೂ ಇರುತ್ತೆ. ಅಲ್ಲಿ ಒಂದು 3 ಕ್ಲಿಪ್ಗೆ ಒಂದು 200 ರುಪೀಸ್ ಹಂಗೆಲ್ಲ ಇರುತ್ತೆ. ಸೊ ನಾನು ಏನೇ ಆದ್ರೂ ಈ ಥರ ಎಷ್ಟು ಕಮ್ಮಿಗೆ ಯಾವ್ದು ಸಿಗುತ್ತೋ ಅಥವಾ ಕಮ್ಮಿಗೆ ಚೆನ್ನಾಗಿರೋವಂಥದ್ದು ಯಾವುದಾದ್ರು ಸಿಕ್ಕಿದ್ರೆ ತೊಗೊತೀನಿ. ಅಷ್ಟೊಂದು ನಾನು ಅವಳಿಗೆ ಶಾಪ್ ಮಾಡಲ್ಲ ಮಾಲಲ್ಲಿ. ಕಂಫರ್ಟಬಲ್ ಡ್ರೆಸ್ಸಸ್ ಬಿಟ್ಟರೆ, ಕಾಟನ್ ಡ್ರೆಸ್ಸಸ್ ಬಿಟ್ಟರೆ ನಾನೇನೋ ಅವಳಿಗೆ ಶಾಪ್ ಮಾಡಲ್ಲ. ಬಿಕಾಸ್ ಸ್ವಲ್ಪ ಕಂಫರ್ಟಬಲ್ ಆಗಿರಬೇಕು ಅನ್ನೋ ಒಂದು ಕಾರಣಕ್ಕೆ ಅಷ್ಟೇ. ಅದು ಬಿಟ್ಟರೆ ಫಾರ್ ದ ಫಸ್ಟ್ ಟೈಮ್ ನಾನು ಇದು ಗುಲ್ಕನ್ನು, ಬಟರ್ ಮತ್ತು ಬನ್ನನ್ನು ಟ್ರೈ ಮಾಡ್ತಿರೋದು. ಒಂಥರ ಡಿಫ್ರೆಂಟಾಗೇ ಇತ್ತು. ಇದೊಂದು ಸ್ವಲ್ಪ ಬಿಸಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ ಅಂತ ನನಗನ್ಸಿದ್ದು. ಬಟ್ ನಾನು ಫಸ್ಟ್ ಟೈಮ್ ತಿಂದಿದ್ದಲ್ವ, ಒಂಥರ ಏನು ಅಂದರೆ ಚೆನ್ನಾಗಿತ್ತು. ಆ ಗುಲ್ಕನ್ನು ಇವ್ರ ಹತ್ರ ತುಂಬ ಡಿಫ್ರೆಂಟಾಗಿದೆ. ನಾವು ಹೋಗಿದ್ದು ಕೊನೆಯ ದಿವಸ ಆಗಿರೋದ್ರಿಂದ ಆಲ್ಮೋಸ್ಟ್ ಒಂದು 3-4 ಸ್ಟಾಲ್ಸ್ ಎಲ್ಲ ಎತ್ತಿಬಿಟ್ಟಿದ್ರು. ಆ್ಯಂಡ್ ಅಪ್ಪೂಸ್ ಮಶ್ರೂಮ್ ಬಿರಿಯಾನಿ ಅಂತ ಇದೆ ಬೋರ್ಡ್, ನೀವು ನೋಡಿರ್ಬೋದು ತುಂಬ ಕಡೆ. ಅವ್ರದ್ದು ಏನಪ್ಪ ಅಂತಂದರೆ ಮಶ್ರೂಮ್ ಪೆಪ್ಪರ್ ಡ್ರೈ ಮತ್ತು ಮಶ್ರೂಮ್ ಕಬಾಬು ನೆಕ್ಸ್ಟ್ ಲೆವೆಲಲ್ಲೇ ಇದೆ ಅಂತಲೇ ಹೇಳ್ಬೋದು. ಮಸ್ಟ್ ಟ್ರೈ. ಯಾರಿಗಾದ್ರೂ ತುಂಬ ಸ್ಪೈಸಿ ಅಥವಾ ಉಪ್ಪು ಹುಳಿ ಖಾರ ಇರೋವಂಥದ್ದು ತಿನ್ನಬೇಕು ಅಂತ ಅನಿಸಿದ್ರೆ ನೀವು ಮಸ್ಟ್ ಟ್ರೈ ಅಪ್ಪೂಸ್ ಪೆಪ್ಪರ್ ಡ್ರೈ ಮತ್ತು ಕಬಾಬ್ ಅಂತಲೇ ಹೇಳ್ಬೋದು. ಇವತ್ತು ಆ ಸ್ಟಾಲ್ ಇರಲಿಲ್ಲ, ಆ್ಯಕ್ಚುಲಿ ಬೋರ್ಡ್ ಮಾತ್ರ ಇದೆ. ಅದರ್ವೈಸ್ ಏನೇ ಆದ್ರೂ ನಾನು ಸ್ಟಾಪ್ ಮಾಡ್ತಿರ್ಲಿಲ್ಲ, ನಾನು ಟೇಸ್ಟ್ ಮಾಡ್ತಿದ್ದೆ. ಬಿಕಾಸ್ ಡಾಕ್ಟರ್ ಡೀಪ್ ಫ್ರೈ ಫುಡ್ಡೆಲ್ಲ ಏನೂ ತಿನ್ನಬೇಡಿ ಸದ್ಯಕ್ಕೆ ಅಂತ ಹೇಳಿದ್ದಾರೆ. ಸೊ ಫಾರ್ಚುನೇಟು ಅನ್ಫಾರ್ಚುನೇಟೋ ಗೊತ್ತಿಲ್ಲ, ಬಟ್ ನನ್ನ ಸ್ಟಾಲ್ ಇರಲಿಲ್ಲ ಅದು. ನಿಮಗೂ ಎಲ್ಲಾದರೂ ಅಪ್ಪೂಸ್ ಮಶ್ರೂಮ್ ಬಿರಿಯಾನಿ ಸಿಕ್ತು ಅಂತಂದರೆ ಮಿಸ್ ಮಾಡ್ದಂಗೆ ಪೆಪ್ಪರ್ ಡ್ರೈ ಮತ್ತು ಕಬಾಬ್ನ ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ ಅವ್ರ ಟೇಸ್ಟ್ ಮಾತ್ರ. ನೀವು ರೆಸ್ಟೋರೆಂಟೆಲ್ಲ ತಿಂತೀರಾ ಅಲ್ವಾ, ಲೈಕ್ ಚೈನೀಸು, ಅದಕ್ಕೆ ತುಂಬ ಸಾಸೆಲ್ಲ ಆ್ಯಡ್ ಮಾಡಿರ್ತಾರೆ. ಒಂಥರ ಗೋಬಿ ಮಂಚೂರಿ ಥರ ಮಾಡಿಕೊಟ್ಟಿರ್ತಾರೆ ಅದನ್ನೆಲ್ಲ, ಪೆಪ್ಪರ್ ಡ್ರೈ ಎಲ್ಲ. ಬಟ್ ಇವ್ರದ್ದು ಹಾಗೇನಿಲ್ಲ, ಫುಲ್ ಡ್ರೈ ಇವ್ರದ್ದು. ಪೆಪ್ಪರ್ ಡ್ರೈ ಆಗಿರ್ಬೋದು, ಆಮೇಲೆ ಕಬಾಬ್ ಆಗಿರ್ಬೋದು, ಫುಲ್ ಡ್ರೈ ಆಗಿರುತ್ತೆ. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಇದಾದಮೇಲೆ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಒಂದು ಕಡೆ ಕೂತ್ಕೊಂಡ್ವಿ. ಗಂಗಾ ಮತ್ತು ಮಮ್ಮಿ ಇಬ್ಬರು ಟೀ ಕುಡಿದ್ರು. ಇದು ಇವಾಗೆಲ್ಲ ನಿಮಗೆ ಗೊತ್ತು, ರಾಮನ ಪ್ರತಿಷ್ಠಾಪನೆ ಆಗ್ತಿದೆ. ಸೊ ಇದು ನಮ್ಮ ಜೋಗದಲ್ಲಿ ನಮ್ಮ ಮನೆ ಹತ್ರ ಇರುವಂತಹ ರಾಮ ಮಂದಿರದ ದೇವಸ್ಥಾನ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಅಲ್ಲಿ ತುಂಬ ಜೋರಾಗಿ ಪೂಜೆನ ಮಾಡ್ತಿದ್ದಾರೆ ಈ ವರ್ಷ.
ಸೊ ನಮ್ಮ ಅಪಾರ್ಟ್ಮೆಂಟಲ್ಲೂ ಕೂಡ ಈ ಪೂಜೆನ ಮಾಡ್ತಿದ್ದಾರೆ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಜೋಗದಲ್ಲಿ ರಾಮ ಮಂದಿರದಲ್ಲಿ ಹೇಗೆ ಮಾಡಿದ್ರು ಪೂಜೆ, ಪ್ಲಸ್ ನಮ್ಮ ಅಪಾರ್ಟ್ಮೆಂಟಲ್ಲಿ ಪೂಜೆನ ಹೇಗೆ ಮಾಡಿದ್ರು ಅಂತ ಅಂದ್ಬಿಟ್ಟು ನಿಮಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಇದೇ ಥರ ಸಪೋರ್ಟ್ ಮಾಡ್ತೀರಿ. ನನ್ನ ಅಪ್ಕಮಿಂಗ್ ವೀಡಿಯೋಸ್ಗಳು ಬೇರೆ ಥರನೇ ಇರುತ್ತೆ. ಬಟ್ ಕರೆಂಟ್ಲಿ ಐ ಆಮ್ ವರ್ಕಿಂಗ್ ಇಟ್ ಫಾರ್ ಮಾನಿಟೈಸೇಷನ್. ಅದು ಬಿಟ್ಟರೆ ನಿಮಗಿನ್ನೂ ಒಳ್ಳೊಳ್ಳೆ ಕಂಟೆಂಟ್ಸ್ಗಳನ್ನ ನಾನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಾದಮೇಲೆ ಏನು ಅಂದರೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ, ಕಂಟೆಂಟ್ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮಾಡಿ, ಅಥವಾ ಏನಾದರೂ ಚೇಂಜಸ್ ಇದ್ದು ಅಥವಾ ಯಾವ್ದಾರಾದ್ರೂ ಬೇರೆ ಥರ ಕಂಟೆಂಟ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ಸ್ನ ನಾನು ಮುಗಿಸ್ತಿದ್ದೀನಿ. ಡೈಲಿ ವ್ಲಾಗ್ಸ್ ಮಾಡಿ ಅಂತ ಒಂದಷ್ಟು ಕಮೆಂಟ್ಗಳು ಬಂದಿದೆ. ಸೊ ನಾನು ಟ್ರೈ ಮಾಡ್ತೀನಿ ಡೈಲಿ ವ್ಲಾಗ್ಸ್ನ ಮಾಡೋದಕ್ಕೆ. ಸೊ ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀರಿ, ಆಮೇಲೆ ಎನ್ಕರೇಜ್ ಮಾಡ್ತೀರಿ, ಕಮೆಂಟ್ ಮಾಡಿ. ನನಗೆ ತುಂಬ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಸೊ ಟೇಕ್ ಕೇರ್, ಬಾಯ್.